ನಮಸ್ಕಾರ, ಶುಭೋದಯ. ಬಹುಶಃ ನೀವೆಲ್ಲ ಟಿಫನ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಂತೀನಿ ಸರ್. ಕರ್ಗೋಯ್ತು ಸರ್. ನಾನು ಟಿಫನ್ ಮಾಡಿಲ್ಲ ಸರ್. ಬಂದ ತಕ್ಷಣ ಅಂದೆ ಸರ್ ಹತ್ರ, ಸ್ವಾಮಿ ಸರ್ ಹತ್ರ, ಸರ್ ಟಿಫನ್ ಮಾಡಿಲ್ಲ ಅಂತ. ಆದ್ರೆ ಈ ಟೀಸರ್ ನೋಡಿದ್ಮೇಲೆ ಟಿಫನ್ ಆಗ್ಬಿಡ್ತು ಸರ್. ಇನ್ನು ಊಟ ಬಂದ್ರೆ ಸಿನಿಮಾದಲ್ಲಿ ನೋಡ್ಬೇಕು ಸರ್. ಅದೊಂದು ಮಾತ್ರ 2 ವಾಕ್ಯದಲ್ಲಿ ಹೇಳ್ತಿದ್ದೀನಿ ಸರ್. PVR ಸ್ವಾಮಿ ಸರ್ ಬಗ್ಗೆ ನಂಗೆ ಬಹಳ ವಿಶೇಷವಾದ ಅಕ್ಕರೆ, ಅಭಿಮಾನ ಎಲ್ಲವೂ ಇದೆ. ಯಾಕೆ ಅಂತಂದ್ರೆ ಪ್ರತಿ ವರ್ಷ ಏನೆಲ್ಲ 4 ಸಿನಿಮಾ ಮಾಡ್ತಾರೆ ಸರ್. ಒಬ್ಬ ನಿರ್ಮಾಪಕನ್ನ ಹೇಗೆ ಉಳಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಚಿತ್ರ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಯಾಕಂದ್ರೆ ನಾನು ಕೂಡ ಅವ್ರ ಜೊತೆ ಈಗ ಸಿನಿಮಾ ಮಾಡ್ತಿದ್ದೀನಿ ಸರ್. ಹಾಗಾಗಿ ಈ ಮೂಲಕ ನಾನು ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ಮತ್ತು ಈ ಸಿನಿಮಾಗೆ ಇವತ್ತೇನು ಎಲ್ಲರೂ ತುಂಬಾ ಜನ ಮಾತಾಡಿದಾರಲ್ಲ ಸರ್, ಆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಬಿಗ್ ಸ್ಕ್ರೀನ್ ಅಲ್ಲಿ ಸಿನಿಮಾ ನೋಡೋ ತರ ಆಗ್ಲಿ, ಅವ್ರಿಗೆ ಮೊದಲು ಹಣ ಬರ್ಲಿ ಸರ್ ಎಲ್ಲಾ ಮೂಲಗಳಿಂದ ಅಂತ ನಾನು ವಿನಂತಿ ಮಾಡ್ತಾ ಅವ್ರಿಗೊಂದು ಸ್ಮಾಲ್ ಗಿಫ್ಟ್ ಕೊಡ್ತಾ ಇದೀನಿ ಸರ್. ಗಣಪತಿ ತಂದೆ ಸರಸ್ವತಿ ಕೊಡ್ತಾ ಇದೀನಿ, ಲಕ್ಷ್ಮಿ ಕೊಡ್ತಾ ಇದೀನಿ. ಅವ್ರ ಲಕ್ಷ್ಮಿ ಹೋಗಿದ್ದೆ ಸರ್. ಸಿನಿಮಾ ಎಸ್ ಕ್ವಶನ್ ಮಾರ್ಕ್ ಡಾಟ್ ಡಾಟ್ ಸೈಲೆನ್ಸ್ ಅಂತ ಡಾಟ್ ಡಾಟ್ ಅಲ್ಲೇ ಇರೋದು. ಒಬ್ಬ ವ್ಯಕ್ತಿ ಸೈಲೆನ್ಸ್ ಆಗಿದ್ರೆ ಏನಾಗುತ್ತೆ, ಅದೇ ವ್ಯಕ್ತಿ ವೈಲೆಂಟ್ ಆದ್ರೆ ಏನಾಗುತ್ತೆ. ಸಿನಿಮಾದಲ್ಲಿ ಹೇಳ್ದಂಗೆ ಬರೀ ಅದೇ ಹೇಳ್ತಿದ್ರು ದೇವರು ಅದು ಅಂತ ಅಲ್ಲ. ಸಿನಿಮಾದಲ್ಲಿ ಎಲ್ಲಾ ತರದ್ದು ಇದೆ. 16ರಿಂದ 60 ವರ್ಷದವರು ನೋಡ್ಬೇಕಾದ್ರೆ ಎಲ್ಲಾ ತರದ್ದು ಜನ ನೋಡ್ಬೋದು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಟೆಕ್ನಿಷಿಯನ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಆ ಪ್ರೊಡ್ಯೂಸರ್ ಸರ್ ಮೋಹನ್ ಸರ್ ಬಗ್ಗೆ ತುಂಬಾ ಹೇಳ್ಬೇಕು. ಅವರು ಪ್ರತಿ ಅಕ್ಷರದಿಂದ ಹಿಡಿದು ಪ್ರತಿ ಎಂಡ್ವರೆಗೂ ತುಂಬಾ ಜೊತೆ ಕೈಗೂಡಿಸಿದ್ರು. ತುಂಬಾ ಕ್ರಿಯೇಟಿವ್, ಚೆನ್ನಾಗಿ ಅವ್ರ ಐಡಿಯಾಸ್ ಇದೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಯಾವುದೇ ಟೆಕ್ನಿಷಿಯನ್ಗಾಗ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಇದು ನಂದಲ್ಲಪ್ಪ, ನಾನು ಮಾಡಬಾರ್ದು, ಇದು ಅವ್ರನ್ನಲ್ಲ ಅಂತಲ್ಲ, ಎಲ್ಲಾಗೂ ಚೆನ್ನಾಗಿ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಏನ್ ಬೇಕಾದ್ರು ಮಾಡ್ಕೊಡ. ಆಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸಪೋರ್ಟ್ ಏನು ಪ್ರೊಡ್ಯೂಸರ್ಗೆ ನಾನು ಏನು 10 ರೂಪಾಯಿ ಕೇಳಿದ್ರೆ ಅವ್ರು 100 ರೂಪಾಯಿ ಕೊಡ್ತಾರೆ. ಹಂಗಿರ್ಬೇಕು, ಅವಾಗ ಸಿನಿಮಾ ಚೆನ್ನಾಗಿ ಮಾಡೋಕೆ ಸಾಧ್ಯ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅನ್ಕೊಂಡಂಗೆ ಉಪ್ಪಿನಕಾಯಿ ಅಷ್ಟೇ ಇರೋದು ಸಿನಿಮಾ, ಊಟ ಅಲ್ಲ. ಆಮೇಲೆ ಕಾಮಿಡಿ ಇದೆ, ಪ್ರತಿಯೊಂದು ಇದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಕಲಾವಿದರು ಪ್ರದೀಪ್ ಪೂಜಾರಿ ಇದಾರೆ. ಅವ್ರು ಯಾಕೆ ಬರ್ಲಿಲ್ಲ? ಪ್ರದೀಪ್ ಪೂಜಾರಿ ಅವ್ರು ಶೂಟಿಂಗ್ ಹೋಗಿದ್ದಾರೆ. ನಿಖಿತಾ ಸ್ವಾಮಿ ಇದಾರೆ. ಪೇಮೆಂಟ್ ಏನು ಸಮಸ್ಯೆ ಇಲ್ಲ, ಎಲ್ಲ ವೋಚರ್ ಸೈನ್ ಹಾಕ್ಸ್ಕೊಂಡು ಪೇಮೆಂಟ್ ಕೊಟ್ಟಿದೀವಿ. ಹಾಗಾಗಿ ಆಮೇಲೆ ನಿಖಿತಾ ಸ್ವಾಮಿ ಅವ್ರ ಜೊತೆ ಎರಡನೇ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶೂಟಿಂಗು ಬೆಂಗಳೂರು, ಕುಂದಾಪುರ ಶೂಟಿಂಗ್ ಆಗಿದೆ. ಆಮೇಲೆ ಸುಸ್ಮಿತಾ ಗೌಡ ಇದಾರೆ, ಮೀರಾ ಗೌಡ ಇದಾರೆ, ವಿದ್ಯಾ ಇದಾರೆ, ಪ್ರೀತಿ ಇದಾರೆ, ಸದಾನಂದ ಇದಾರೆ, ರಮೇಶ್ ಸೈ ಇದಾರೆ, ಆಮೇಲೆ ಸತೀಶ್ ಗೌಡ ಇದಾರೆ, ಮಂಗಳೂರು ಮೀನಾನಾಥ್ ಇದಾರೆ. ತುಂಬಾ ಜನ ಕಲಾವಿದರಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು. ಕಲಾವಿದರು ಸಂಕಲನ ಬಂದು ಸಂಜೀವ್ ರೆಡ್ಡಿ, DA ಎಲ್ಲ ಅವರೇ ಮಾಡಿದ್ದಾರೆ. ಮ್ಯೂಸಿಕ್ ಬಂದು ರಾಜ್ ಭಾಸ್ಕರ್, ಡೈರೆಕ್ಷನ್ ಕ್ಯಾಮರಾಮನ್ ನಾನೇ, ಪ್ರೊಡ್ಯೂಸರ್ ಮೋಹನ್ ಅವರು. ಸರ್ 2 ಹಾಡಿದೆ. ಸಾಹಿತ್ಯ ಎಲ್ಲ ಖಂಡಿತ ಸಾಹಿತ್ಯ ನನ್ನದೇ. 2 ಸಾಂಗ್ಸ್ ಇದೆ. ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್, ಸ್ವಲ್ಪ ಹಾರರ್ ಕೂಡ ಮಿಕ್ಸ್ ಇದೆ, ಕಾಮಿಡಿ ಇದೆ, ಮತ್ತೆ ಸೆಂಟಿಮೆಂಟ್ ಇದೆ, ಮತ್ತೆ ಲವ್ ಇದೆ. ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ಬೇಸ್ ಇಟ್ಕೊಂಡೆ ಮಾಡಿರುವಂತದ್ದು. 2 ಗಂಟೆ 3 ನಿಮಿಷ ಡ್ಯೂರೇಷನ್ ಇದೆ. ಮತ್ತೆ ಇಲ್ಲಿ ಹೇಳುವಾಗ ಸೀನಿಯರ್ ಆರ್ಟಿಸ್ಟ್ಗಳು ಕೂಡ ತುಂಬಾ ಜನ ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ, ಮತ್ತೆ ಕಾಮಿಡಿ ಕಿಲಾಡಿಗಳು ಇದ್ದಾರೆ, ಮತ್ತೆ ಇವರು ಇದ್ದಾರೆ, ಮಂಗಳೂರು ಮೀನಾಥ್ ಅಂತೇಳಿ ಪಂಚರಂಗಿ ಪಂಬಂ ಅವರು ಇದ್ದಾರೆ. ಇಂಪಾರ್ಟೆಂಟ್ ಆಗಿ ಮತ್ತೆ ಉಗ್ರಂಪತಿ ಇದ್ದಾರೆ, ಉಗ್ರಂ ಮತ್ತೆ ಮುಫ್ತಿ ಮಾಡಿರುವಂತ ಪ್ರತಿಭೆ ಇದ್ದಾರೆ. ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ನಾನು ನಿಖಿಲ್ ಸ್ವಾಮಿ ಬಗ್ಗೆ ಹೇಳ್ಬೇಕು. ಬಿಕಾಸ್ ಆಫ್ ನಂದು ಅವ್ರದ್ದು ಫಸ್ಟ್ ಮೂವಿ ಇದು. ಇದಕ್ಕಿಂತ ಮೊದಲೇ ನಾವು ಒಂದು ಕೋ ಪ್ರೊಡ್ಯೂಸರ್ ಆಗಿದ್ದಾಗ ಒಂದು ದಿನ ಒಂದು ಕ್ಷಣದಲ್ಲಿ ನೋಡಿದಾಗಲೇ ಮೇಡಮ್ ಹಾಕೊಂಡು ಮೂವಿ ಮಾಡ್ಬೇಕು ಅಂತ ಒಂದು 5 years ಬ್ಯಾಕ್ ಅಲ್ಲಿ ಇತ್ತು. ಬಟ್ ಮುಹೂರ್ತ ಈಗ ಕೂಡ ಬಂದಿದೆ, ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಅದ್ಭುತ ನಟಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಭಾ ಅಂತ ನಟಿಯಾದಂತ ನಿಖಿಲ್ ಸ್ವಾಮಿ ಅವರು. ಬಿಕಾಸ್ ಆಫ್ ಯಾಕಂದ್ರೆ ಅವ್ರ ಆಕ್ಟಿಂಗ್ ಇರ್ಬೋದು, ನಾನು ಅಲ್ಲೇ ಪಕ್ಕ ಕೂತು ಕ್ಯಾಮ್ರಾ ಪಕ್ಕ ಕೂತು ನೋಡ್ತಾ ಇದ್ದೆ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಟೇಕ್ ತಗೊಳ್ತಾ ಇರ್ತಾರೆ. ಇಲ್ಲ ಸರ್ ಇವ್ರಿಗೆ ಓಕೆ, ನಮ್ಮ ಡೈರೆಕ್ಷನ್ ಓಕೆ ಅಂದ್ರೂ ಕೂಡ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್, ಆತರ ಬೇಕು. ಆತರ ಒಂದು ನನ್ನ ನಟನೆ ಬಗ್ಗೆ ಎಲ್ಲಿ ಲೋಕೋಸ್ ಇದೆ ಅದನ್ನ ತಿತ್ಕೊಂಡು ನಟನೆ ಮಾಡೋದಿಂತಲ್ಲ ಅದ್ಭುತವಾಗಿರುತ್ತೆ ಅವ್ರ ಬಗ್ಗೆ. ಮತ್ತೆ ನಮ್ಮ ಮೀರಾ ಅವರು, ವಿಂಧ್ಯ ಅವರು, ಪ್ರೀತಿ ಅವರು, ಮತ್ತೆ ಹೇಮಂತ್, ಸತೀಶ್ ಗೌಡ್ರು, ಮತ್ತೆ ಎಲ್ಲ ಯಾರ್ಯಾರು ಆರ್ಟಿಸ್ಟ್ಗಳು ಇದ್ದಾರೆ ಎಲ್ಲಾರು ಕೂಡ ನನಗೆ ಒಳ್ಳೆ ಬ್ಯಾಕ್
ಬ್ಯಾಕ್ ಬೋನ್ ಪ್ರತಿ ಟೀಮ್ ಒಂದೇ ಕುಟುಂಬದ ತರ ಮಾಡ್ಕೊಟ್ರು. ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಮೂವಿ ಅದ್ಭುತವಾಗಿ ಮಾಡಿದೆ. ಸೆನ್ಸರ್ ಕೂಡ ಆಗಿದೆ. ನೆಕ್ಸ್ಟ್ ಮಂತ್ ಅಲ್ಲಿ ಜೂನ್ ಅಲ್ಲಿ ರಿಸಲ್ಟ್ ಎಲ್ಲ ನೋಡ್ಕೊಂಡಾದ್ಮೇಲೆ ನಾನು ನಮ್ಮ ಮೂವಿ ರಿಸಲ್ಟ್ ಎಲ್ಲ ಮೂವಿದು ರಿಲೀಸ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಎಲ್ಲ ಟೀಚರ್ಗೆಲ್ಲ ಹೇಳ್ತೇನೆ, ದಯವಿಟ್ಟು ಎಲ್ಲ ಕೂಡ ಬನ್ನಿ. ಮತ್ತೆ ಈಗ ಎಲ್ಲರೂ ಕೂಡ ಮಾತಾಡ್ಬೇಕಾಗಿ ವಿನಂತಿ. ಚೇತನ್ ಸರ್ ಬನ್ನಿ ಸರ್. ಒಂದೇ ಲೈನಲ್ಲಿ ಹೇಳ್ಬೇಕು ಅಂದ್ರೆ ಸ್ಟೋರಿದು ಎಸ್ ಕ್ವಶನ್ ಮಾರ್ಕ್. ಎಸ್ ಅನ್ನೋದು ಎಲ್ಲಾ ಕ್ವಶನ್ ಮಾರ್ಕ್ ಏನಕ್ಕೆ ಅಂತ ಹೇಳಿದ್ರೆ ಒಂದು ಕಂಟೆಂಟ್, ಅದೇ ಸಸ್ಪೆನ್ಸ್, ಸೈಲೆನ್ಸ್ ಏನಿದೆ, ಬೇರೆ ಏನಿದೆ ಅದೆಲ್ಲ ಕೂಡ ಆ ಒಂದು ಇದೆಲ್ಲ ಬರುತ್ತೆ. ಮತ್ತೆ ಎಲ್ಲ ಇಲ್ಲಿರುವಂತ ಎಲ್ಲ ಆರ್ಟಿಸ್ಟ್ ಗಳು ಕೂಡ ಇನ್ನೂ ತುಂಬಾ ಆರ್ಟಿಸ್ಟ್ ಜನ ಇದ್ದಾರೆ, ಬಂದಿಲ್ಲ ಕಾರಣದಿಂದ. ಬಟ್ ಅವ್ರದ್ದೇನು ಇಶ್ಯೂ ಏನು ಇಲ್ಲ, ಏನೋ ತೊಂದರೆ ಏನಿಲ್ಲ. ಬಟ್ ಅವ್ರದ್ದು ಏನೋ ಶೂಟಿಂಗ್ ಶೆಡ್ಯೂಲ್ಗಳಿಂದ ನಮಗೆ ಬರಕ್ಕಾಗಿಲ್ಲ. ಬಟ್ ನಮ್ಮ ಅವ್ರಿಗೆ ಅವರ ಒಂದು ಇದು ವೃತ್ತಿಗೆ ನಾವು ತೊಂದರೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಯಾರು ಕೂಡ ಡಿಸ್ಟರ್ಬ್ ಮಾಡಿಲ್ಲ. ಫ್ರೀ ಇದ್ರೆ ಖಂಡಿತ ಬನ್ನಿ ಸರ್ ಅಂತ ಹೇಳಿದ್ರು. ಇವರು ಬಿಸಿ ಇದ್ದಾರೆ, ಇವ್ರೇನು ಫ್ರೀ ಕೂತಿದ್ದಾರೆ ಮೇಲೆ ಅದಕ್ಕೆ ಬಂದಿದ್ದಾರೆ ಅನ್ಕೋಬೇಡಿ. ಇವರು ಬಿಸಿ ಇದ್ದಾರೆ, ಸ್ವಲ್ಪ ಒಂದು ಹಾಫ್ ಅನ್ ಅವರ್ 1 hour ಟೈಮ್ ಕೊಟ್ಟು ಮತ್ತೆ ಶೂಟಿಂಗ್ ಹೋಗ್ತಾ ಇದ್ದಾರೆ. ಜೊತೆ ಒಂದೇ ಲೈನ್ ಅಲ್ಲಿ ಮೂವಿ ಹೇಳ್ಬೇಕು ಅಂತ ಹೇಳಿದ್ರೆ ಸರ್, ಶಾರ್ಟ್ ಟೈಮ್ ಅಲ್ಲಿ ಲೈಫ್ ನ ಎಂಜಾಯ್ ಮಾಡಕ್ ಹೋದ್ರೆ ಲೈಫ್ ಯಾವ ತರ ಶಾರ್ಟ್ ಆಗುತ್ತೆ ಅಂತ ಮತ್ತೊಮ್ಮೆ ಕನ್ಫ್ಯೂಸ್ ಆಗೋದು ಬೇಡ, ಮತ್ತೊಮ್ಮೆ ಹೇಳ್ತೇನೆ. ಶಾರ್ಟ್ ಟೈಮ್ ಅಲ್ಲಿ ಲೈಫ್ ನ ಎಂಜಾಯ್ ಮಾಡಕ್ ಹೋದ್ರೆ ಲೈಫ್ ಯಾವ ತರ ಶಾರ್ಟ್ ಆಗುತ್ತೆ. ಹಂಗಾಗಿ ಇದೆಲ್ಲ ಯಾವ ಟೈಮಲ್ಲಿ ಏನೇನಾಗಬೇಕು ಅದೇ ಆಗ್ಬೇಕು. ಬೇಗ ಏನಾದ್ರು ಮಾಡಕ್ ಹೋಯ್ತಾರೆ ಒಂದೇ ಒಂದು ದಿನದಲ್ಲಿ, ಒಂದ್ ತಿಂಗಳಲ್ಲಿ, ಒಂದ್ ವರ್ಷದಲ್ಲಿ ಎಲ್ಲ ಅನುಭವಿಸ್ಬಿಡ್ತೀನಿ, ಎಲ್ಲ ಎಂಜಾಯ್ ಮಾಡ್ಬಿಡ್ತೀನಿ ಅಂತಂದ್ರೆ ಲೈಫ್ ಕೊನೆಗೆ ಏನಾಗುತ್ತೆ. ಒಂದು ಮೆಸೇಜ್ ಕೂಡ ಇದೆ ಜೊತೆಗೆ. ಊಟಕ್ಕೆ ಉಪ್ಪುಕಾಯಿ ತರ ಮತ್ತೆ ಕಂಟೆಂಟ್ ತರ ಏನಿದೆ ಅದಕ್ಕೆಲ್ಲ ಏನೇನ್ ಬೇಕು, ನಮ್ಮ ಪ್ರೇಕ್ಷಕರಿಗೆ ಏನ್ ಬೇಕು ಅದೆಲ್ಲ ಸ್ವಲ್ಪ ಗ್ಲಾಮರು ಅದೆಲ್ಲ ಕೂಡ ಇದೆ. ಅದು ಅತಿಯಾಗಿ ಮಾಡಕ್ ಹೋಗಿಲ್ಲ. ಅವಶ್ಯಕತೆ ಎಷ್ಟಿದೆ, ಕಂಟೆಂಟ್ಗೆ ಮೂವಿಗೆ ಎಷ್ಟು ಬಿಟ್ಟರೆ ಅಷ್ಟಿದೆ. ಮತ್ತೆ ಈ ಮೂವಿ ಬಗ್ಗೆ ಎಸ್ ಸರ್, ಅದೇ ಸರ್ ಸೈಲೆನ್ಸ್ ಮುಂದೆ ಇಟ್ಟಿದ್ವಿ. ಎಸ್ ಕ್ವಶನ್ ಮಾರ್ಕ್ ಏನಕಂದ್ರೆ ಕಂಟೆಂಟೇ ಆ ಎಸ್ ಮೇಲೆ ಇರುತ್ತೆ. ಅದು ಮ್ಯೂಟೆಡ್ ವರ್ಡ್ ಏನಿಲ್ಲ, ಅದು ಎಸ್ ಅನ್ನೋದು. ಈಗ ಮುಂದಕ್ಕೆ ಕೆಲವೊಂದು ವರ್ಡ್ ಇದೆ, ಅದು ಮೂವಿ ನೀವು ಕಂಪ್ಲೀಟ್ ಮಾಡಿದ್ರೆ, ಮೂವಿ ನೀವು ಥಿಯೇಟರ್ ಬಂದ್ರೆ ಅದು ಎಸ್ ಕ್ವಶನ್ ಗೆ ಆನ್ಸರ್ ಸಿಗುತ್ತೆ. ಆನ್ಸರ್ಗೆ ಅದೊಂದಕ್ಕೆ ಮಾತ್ರ ಕ್ವಶನ್ ಇಟ್ಟಿದ್ವಿ, ಬೇರೆ ಎಲ್ಲ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಆ ಎಸ್ ಗೆ ದಯವಿಟ್ಟು ಎಲ್ಲರೂ ಕೂಡ ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ, ಥಿಯೇಟರ್ ಬಂದು ನೋಡಿ ಆಮೇಲೆ ನೀವೇ ಎಸ್ ಅಂತ ಹೇಳ್ತಾರೆ ಈ ಮೂವಿ ಬಗ್ಗೆ. ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದ್ರೆ ಮಾತ್ರ ಎಸ್ ಕ್ವಶನ್ ಮಾರ್ಕ್ ಉತ್ತರ ಸಿಗುತ್ತೆ ಸರ್. ಎಲ್ಲ ಸಿನಿಮಾಗಳಲ್ಲೂ ಸಾಕಷ್ಟು ಸಿನಿಮಾಗಳಲ್ಲಿ 3 ಜನ ಹೀರೋಗಳು 3 ಜನ ಹೀರೋಯಿನ್ಸ್ ಒಂದ್ ಕಡೆ ಹೋಗ್ತಾರೆ, RRR ಅಲ್ಲಿ ನಡೆಯುತ್ತೆ, ಯಾವ್ದು ದೆವ್ವ ಬಂತೆ ಅಟ್ಯಾಕ್ ಆಗುತ್ತೆ. ಸೊ ಈ ಸಿನಿಮಾನು ಅದೇ ತರ ಇದೆಯಾ? ಇಲ್ಲ ಸರ್, ಖಂಡಿತ ಆ ತರ ಇಲ್ಲ. ಎಲ್ಲೋ ಏನೋ ಕಾರಣಕ್ಕೋಸ್ಕರ ಹೋಗ್ತಾರೆ, ಆಮೇಲೆ ಏನೋ ಬರುತ್ತೆ, ಅಟ್ಯಾಕ್ ಆಗುತ್ತೆ, ಆ ತರ ಇಲ್ಲ ಸರ್. ಇದು ರಿಯಲ್ ರೀತಿ ನನ್ನ ಊರ್ ನೇಟಿವ್ ಪ್ಲೇಸ್ ಅಲ್ಲಿ ಆಕ್ಚುಲಿ ಹೇಳ್ಬಾರ್ದು ಅನ್ಕೊಂಡಿದ್ದೆ, ಟ್ರೈಲರ್ ಅವಾಗ ಹೇಳೋದು ಅನ್ಕೊಂಡೆ. ನನ್ನ ಊರಲ್ಲಿ ಕೆಲವೊಂದು ನಡೆದಿರುವಂತ ಸಿಚುವೇಶನ್, ರಿಯಲ್ ಸಿಚುವೇಶನ್. ನಾನು ಪ್ರಾಪರ್ ಆಗಿ ನನ್ನ ವೃತ್ತಿ, ನಾನು ಮೋಹನ್ ಕುಮಾರ್ ಅಂತೇಳಿ ಅಡ್ವೊಕೇಟ್ ಮತ್ತೆ ಪ್ರೊಡ್ಯೂಸರ್, ಜೊತೆಗೆ ಫಿಲಂ ಚೇಂಬರ್ ಮೆಂಬರ್ ಕೂಡ. ನನ್ನ ನೇಟಿವ್ ಪ್ಲೇಸ್ ಮಂಡ್ಯ ಕೆರಗೋಡಲ್ಲಿ, ಕೆರಗೋಡ್ ಪಕ್ಕ ಒಂದು ಸಿದ್ದೇಗೌಡ ದೊಡ್ಡ ಗ್ರಾಮ ಅಂತ ಬರುತ್ತೆ. ಅಲ್ಲಿ ನನ್ನ ಕಣ್ಣು ಮುಂದೆ ನನ್ನ ಅಕ್ಕಪಕ್ಕ ನೇಟಿವ್ ಪ್ಲೇಸ್ ಅಲ್ಲಿ ನಡೆದಂತ ಕೆಲವೊಂದು ರಿಯಲ್ ಸ್ಟೋರಿನ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರುವಂತ ಕಂಟೆಂಟ್ ಮೂವಿ. ಜೊತೆಗೆ ಹಾರರು ಇದೆ, ನೀವ್ ಹೇಳ್ದಂಗೆ ನಾವು ಹೋಗ್ಲೇಬೇಕು, ಒಂದ್ ಕಡೆ ಹೋದಾಗ ಏನೋ ಒಂದು ಸಿಚುವೇಶನ್ ಆಗುತ್ತೆ. ಬಟ್ ಈ ಮೂವಿ ಬೇರೆ ಮೂವಿ ತರ ಮಾಡಿಲ್ಲ, ಇದು ಬೇರೆ ಮೂವಿ ತರ ಮಾಡಿಲ್ಲ. ಹಾರರ್ ಇದೆ, ಸಸ್ಪೆನ್ಸ್ ಇದೆ, ಕ್ರೈಮ್, ಸತ್ ಮೇಲೆ ಇನ್ವೆಸ್ಟಿಗೇಷನ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಮೆಸೇಜ್, ತಂದೆ ತಾಯಿಗೆ ಲೈಫ್ ನ ಯಾವ ತರ ಸ್ಪೈಲ್ ಮಾಡ್ಬಿಡ್ತಾರೆ, ಯಾವ್ದೋ ಒಂದು ಕಾಲ್ಪನಿಕ ಒಂದು ಇಂಟೆನ್ಷನ್ಗೋಸ್ಕರ, ಅದ್ರ ಬಗ್ಗೆ ಎಲ್ಲ ಕೂಡ ಇದೆ. ನಾರ್ಮಲ್ ರೀತಿ ಇಲ್ಲ, ಡಿಫ್ರೆಂಟ್ ಸ್ಟೋರಿ ಸರ್. ಬಟ್ ಎಲ್ಲಾ ರೀತಿ ವಿತ್ ಕಾಮಿಡಿ ಇದೆ, ಬೇಜಾರಾಗಬಾರ್ದು. ಬಂದು ಒಂದು 2 hours ಮೂವಿ ನೋಡ್ತೀನಿ ಅಂತ ಹೇಳಿದ್ರೆ, ಒಂದು 100 rupees ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಖಂಡಿತ ನಾನ್ ನಿಮ್ಗೆ ಈ ಒಂದು ಪ್ರೆಸ್ ಮುಖಾಂತರ ಶೂರ್ ಮಾಡ್ತೀನಿ, ನೀವು ಕೊಡುವಂತ ಅಂಡೆಗೆ ಪೈಸಾ ವಸೂಲಿ ಅನ್ನೋ ರೀತಿ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನೀವು ಅಪ್ರಿಸಿಯೇಟ್ ಮಾಡಿ ಹೋಗ್ತೀರಾ. ಖಂಡಿತ ಮೂವಿ ನೋಡಿ. ಜೊತೆಗೆ ನನ್ನ ಇಂಟೆನ್ಷನ್ ಅಂದ್ರೆ ನನ್ನಕ್ಕಿಂತ ನನ್ನ ತಂಡದವರು ಯಾರಿದ್ದಾರೆ, ಕಲಾವಿದರುಗಳು ಯಾರಿದ್ದಾರೆ, ಟೆಕ್ನಿಷಿಯನ್ ಇದ್ದಾರೆ, ಅವ್ರನ್ನ ಜಾಸ್ತಿ ನೀವು ಹೈಲೈಟ್ ಮಾಡಿ, ತಂಬಲ್ಲೆಲ್ಲ ಅವ್ರನ್ನ ಹಾಕಿ, ಅವರು ನಮ್ಮ ಅಪ್ಕಮಿಂಗ್ ಕಲಾವಿದರು ಮತ್ತೆ ನಮ್ಮ ಒಂದು ಫಿಲಂ ಚೇಂಬರ್ ಎಲ್ಲ ಒಂದು ಬೇಸ್ ಎಲ್ಲ ಬಂದಿದ್ರು, ಪ್ರೊಡ್ಯೂಸರ್ಗಳು ಎಲ್ಲ ಬಂದಿದ್ರು, ಆರ್ಟಿಸ್ಟ್ಗಳು ಎಲ್ಲ ಬಂದಿದ್ರು. ಜಸ್ಟ್ ನಾನು ಫೋನ್ ಮಾಡಿದ್ರೆ ಸರ್, ಯಾರು ಹೋಗಿ ನೇರವಾಗಿ ಒಬ್ಬರು ಕೂಡ ನಾನು ಇನ್ವೈಟ್ ಮಾಡಿಲ್ಲ. ಜಸ್ಟ್ ಫೋನ್ ಹೇಳಿದ ತಕ್ಷಣ ಇಷ್ಟೆಲ್ಲ ಬಂದಿದ್ದಾರೆ. ಇನ್ನೂ ತುಂಬಾ ಜನ ಬರ್ಬೇಕಿತ್ತು. ಈಗ ಕೂಡ ಸುಮಾರು ಒಂದು 10 ಕಾಲ್ ಬಂತು, ಬರೋಕ್ಕಾಗ್ತಲ್ಲ. ಪ್ರಿಯಾಸನು ಕೂಡ ಲೇಟ್ ಆಯ್ತು ಸರ್, ಬರೋಕ್ಕಾಗ್ತಾ ಅಂತ. ಸುನಾಮಿ ಕಿಟ್ಟಿ ಬರ್ಬೇಕಿತ್ತು, ಮಜಾ ಭಾರತ, ಮುತ್ತುರಾಜ್ ಅವರು, ಕಾಮಿಡಿ ಕಲಾಡಿ ಅವರು, ಆಲ್ಮೋಸ್ಟ್ ಸರ್ ತುಂಬಾ ಜನ ಬರ್ಬೇಕಿತ್ತು. ಸೋಮರಾಜ್ ಸರ್ ಲೇಟ್ ಆಯ್ತು ಅಂತ ಅವರು ಫೋನ್ ಮಾಡಿದ್ರು. ಇನ್ನು ತುಂಬಾ ಜನ ಬರ್ಬೇಕಾಗಿತ್ತು. ಎಲ್ಲ ಖಂಡಿತ ಶುರು ಮಾಡಿದ್ದಾರೆ. ಟೀಚರ್ ಟ್ರೈಲರ್ ಬರ್ತೀನಿ ಅಂತೇಳಿ ನಾನು ಈ ಒಂದು ಮಾಧ್ಯಮ ಮುಖಾಂತರ ಏನ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ನಿರ್ಮಾಪಕರ ಜೊತೆಗೆ ನಮ್ಮ ನಿರ್ದೇಶಕರು, ನಮ್ಮ ಕಲಾವಿದರು, ಟೆಕ್ನಿಷಿಯನ್ ಅವ್ರನ್ನ ಹೈಲೈಟ್
ಹೈಲೈಟ್ ಮಾಡಿ ಅವ್ರದ್ದು ಜ್ಯೂಸ್ ಮತ್ತೆ ಅವರು ಒಂದು ಏನು ಮಾತಾಡ್ತಾರೆ ಮೂವಿ ಬಗ್ಗೆ ಅದನ್ನ ಹೈಲೈಟ್ ಮಾಡಿ ಒಂದು ಅವ್ರಿಗೆ ಒಂದು ಬೇಸ್ ಪ್ಲಾಟ್ಫಾರ್ಮ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನನ್ನ ಮೂವಿ ಮುಖಾಂತರ ನಿಮ್ಮ ಎಲ್ಲ ಮಾಧ್ಯಮಗಳಿಗೆ ಮತ್ತೆ ನಮ್ಮ ಯೂಟ್ಯೂಬ್ ಸ್ಟಾರ್ಸ್ಗಳಿಗೆ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ ಸರ್. ಅಂಡ್ ಸಿನಿಮಾ ಸೈಲೆನ್ಸ್ ಕ್ವೆಶ್ಚನ್ ಮಾರ್ಕ್ ಎಲ್ಲ ಇದೆ. ಸೊ ಕನ್ಫ್ಯೂಷನ್ ಇದೆ ಎಷ್ಟೋ ಜನಕ್ಕೆ ಏನು ಅಂತ. ಆ ಕನ್ಫ್ಯೂಷನ್ ಕ್ಲಿಯರ್ ಆಗ್ಬೇಕಂದ್ರೆ ಸಿನಿಮಾ ನೋಡ್ಬೇಕು. ಒಂದು ಟ್ರೈಲರ್ ಇಂದ ಇದು ಗೊತ್ತಾಗೋದಿಲ್ಲ. ಅಂಡ್ ಒನ್ ಲೈನ್ ಕೇಳಿದ್ರು. ಸೊ ಒನ್ ಲೈನ್ ಏನಂದ್ರೆ ಈಗಿನ ಜನರೇಷನ್ ಆಗ್ಲಿ ಈಗಿನ ಯೂತ್ಸ್ ಆಗ್ಲಿ ಯಾವ ತರ ಇದಾರೆ, ಲೈಫ್ ನ ಯಾವ ತರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ನಾವು ತೋರಿಸಿದೀವಿ. ಅಂಡ್ ತುಂಬಾ ಖುಷಿ ನನಗೆ, ಯಾಕೆಂದ್ರೆ ಇದೊಂದು ಸ್ವಲ್ಪ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇದೆ. ನೀವು ನೋಡ್ಬೋದು ಆದಷ್ಟು ಹುಡುಗಿರೇ ನಾವಿದೀವಿ. ಸೊ ಅದೊಂದು ಗರ್ಲ್ಸ್ ಥೀಮ್ ಅನ್ಕೊಂಡು, ಒಂದು ಗರ್ಲ್ಸ್ ಗ್ಯಾಂಗ್ ಅನ್ಕೊಂಡು ಈ ಸಿನಿಮಾ ಒಂದಿದೆ. ಸೊ ಈ ತರ ಕಂಟೆಂಟ್ ಅವ್ರು ಸರ್ ಹೇಳಿದ್ರು, ಯಾವ್ದೋ ನಾರ್ಮಲ್ ಒಂದು ಎಲ್ಲೋ ಹೋಗ್ತಾರೆ ಅಲ್ಲಿ ಏನೋ ಆಯ್ತು ಅಲ್ಲಿ ಹಾರರ್ ಅಂತ, ಇದು ಆ ತರ ಇಲ್ಲ ಖಂಡಿತವಾಗ್ಲು. ಸೊ ಇದೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಗರ್ಲ್ಸ್ ತುಂಬಾನೇ ಒಂದೊಂದು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ತರವಾದ ಒಂದು ಏನ್ ಹೇಳ್ತಾರೆ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಡಿಫ್ರೆಂಟ್ ಸೆಟ್ ಆಫ್ ಗರ್ಲ್ಸ್ ಅದೊಂದು ಸ್ಟೋರಿ ಲೈನ್ ಹೋಗುತ್ತೆ ಇದರಲ್ಲಿ. ಅಂಡ್ ಇವಾಗಿನ ಯೂತ್ಸ್ ಗೆ ಕನೆಕ್ಟ್ ಆಗುತ್ತೆ. ಬಿಕಾಸ್ ಬೇಸಿಕಲಿ ಇದು ಹಾಕ್ತಾ ಇದೆ, ಅವ್ರು ಹೇಳಿದ್ರು ನಿಜವಾಗ್ಲೂ ಅವ್ರ ಊರ್ ಕಡೆ ಆಗಿದೆ ಅಂತ. ಆಲ್ಮೋಸ್ಟ್ ನಾವು ಡೈಲಿ ಲೈಫ್ ಅಲ್ಲಿ ಈ ತರ ನೋಡ್ತೀವಿ, ಈ ತರ ಕಂಟೆಂಟ್ಸ್ ನಡೆದಿರೋದು. ಅದನ್ನೇ ಒಂದು ಆ ಥ್ರೆಡ್ ಅನ್ನ ಒಂದು ಇಡೀ ಸ್ಟೋರಿ ಮಾಡಿದ್ದಾರೆ. ಸೊ PVR ಸ್ವಾಮಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದು ನನ್ನ ಸೆಕೆಂಡ್ ಫಿಲ್ಮ್ ಅವ್ರ ಜೊತೆಗೆ. ಅವ್ರ ವರ್ಕ್ ಎಲ್ಲರಿಗೂ ಗೊತ್ತಿದೆ, ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ. ಹಾಗೆ ಆ ಔಟ್ಪುಟ್ಸ್ ಕೂಡ ಅದೇ ತರ ಬಂದಿದೆ. ಅಂಡ್ ನಮ್ಮ ಮೋಹನ್ ಸರ್ಗೆ ಅವ್ರು ಹೇಳಿದ್ರು 5 years ಬ್ಯಾಕ್ ನನ್ನ ಅವರು ಬೇರೆ ಸಿನಿಮಾದಲ್ಲಿ ನೋಡಿ ಅವತ್ತೇ ಅವ್ರು ಮಾತಾಡ್ಬೇಕಂತ ಅನ್ಕೊಂಡಿದ್ರು. ಸೊ ಇವತ್ತದು ಆಗಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ಎಲ್ಲಾ ಗೆಸ್ಟ್ ಗಳಿಗೆ ನನ್ನ ಬೇರೆ ಏನು ಸಿನಿಮಾ ಗಂಗೆ ಗೌರಿ ಸಿನಿಮಾ ಆಗ್ಲಿ, ಫಸ್ಟ್ ನೈಟ್ ವಿತ್ ದೇವಾ ಟೀಮ್, ಎಲ್ಲಾ ಟೀಮ್ ಇವತ್ತು ನನಗೆ ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಸೊ ಹೇಳ್ನಲ್ಲ, ಈ ಸಿನಿಮಾದಲ್ಲಿ ಮೇನ್ ರೋಲ್ ಅನ್ನೋದಕ್ಕಿಂತ ಒಂದು ಗರ್ಲ್ಸ್ ಅಂದ್ರೆ ಈ ಲವರ್ ಗರ್ಲ್ ಅಲ್ಲ ಅಂತ ಹೇಳಿದ್ರಲ್ಲ, ಆ ತರ ಕ್ಯಾರೆಕ್ಟರೇ ಹೋಗುತ್ತೆ. ಸೊ ಈಗಿನ ಜನರೇಷನ್ ಹುಡುಗಿರು ಹೇಗಿರ್ತಾರೆ, ಹೇಗ್ ಲೈಫ್ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ಸ್ ಟು ಸ್ವಾಮಿ ಸರ್, ಮೋಹನ್ ಸರ್. ನನ್ನ ಹೆಸರು ವಿಂದ್ಯಾ ಹೆಗ್ಡೆ. ಇದು ನಂದು ಫಸ್ಟ್ ಮೂವಿ. ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮಿ ಸರ್ಗೆ, ಮೋಹನ್ ಸರ್ಗೆ ತುಂಬಾ ಥ್ಯಾಂಕ್ ಯು. ಇದು ಮೂವಿ ತುಂಬಾ ಚೆನ್ನಾಗಿದೆ. ಊಟ ಅಂದ್ರೆ ಎಲ್ಲದೂ ಇರುತ್ತಲ್ಲ ಅದೇ ತರನೇ ಇದು. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲದೂ ಇದೆ. ಕಾಮಿಡಿ ಇದೆ, ಹಾರರ್ ಇದೆ, ಆಮೇಲೆ ಸೆಂಟಿಮೆಂಟಲ್ ಇದೆ, ಎಲ್ಲದೂ ಇದೆ. ಒಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದೀವಿ. ಕುಂದಾಪುರ ಮತ್ತೆ ಒಳ್ಳೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲೂ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ರು ಬಂದ್ಬಿಟ್ಟು ನೋಡಿ. ಅಂದ್ರೆ ಈಗಿನ ಜನರೇಷನ್ಗೆ ಈಗಿನ ಹುಡುಗಿರ್ ಹೆಂಗಿರ್ತಾರೆ, ಹೆಂಗ್ ಎಂಜಾಯ್ ಮಾಡ್ತಾರೆ, ಮತ್ತೆ ಒಂದ್ ಎಂಜಾಯ್ಮೆಂಟ್ಗೂ ಒಂದ್ ಲಿಮಿಟ್ ಇರುತ್ತೆ, ಅದೆಲ್ಲದನ್ನು ತೋರಿಸಿದೀವಿ. ದಯವಿಟ್ಟು ಎಲ್ರು ಬಂದ್ಬಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಗುಡ್ ಮಾರ್ನಿಂಗ್. ಇಲ್ಲಿರೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಕ್ ಇಷ್ಟಪಡ್ತೀನಿ. ಮೋಹನ್ ಸರ್ಗೆ ಥ್ಯಾಂಕ್ ಯು, ಮತ್ತೆ PVR ಸ್ವಾಮಿ ಸರ್ಗೂ ಥ್ಯಾಂಕ್ ಯು. ನನಗೆ ಒಂದು ಆಪರ್ಚುನಿಟಿ ಕೊಟ್ಟು. ನನ್ನ ಹೆಸರು ಪ್ರೀತಿ ಅಂತ. ನನಗೆ ಮೂವಿ ಬಗ್ಗೆ ಆಲ್ರೆಡಿ ಎಲ್ಲ ಹೇಳಿದ್ದಾರೆ. ಇವಾಗ ಸದ್ಯಕ್ಕೆ ಯಾವ್ದು ಮಾಡ್ತಾ ಇಲ್ಲ ಸರ್. ನಮ್ಮ ಆತ್ಮ ಬಗ್ಗೆ ಆತ್ಮ ಡೈರೆಕ್ಟ್ ಎಲ್ಲ ಬಂದಿದ್ದಾರೆ, ಪ್ರೊಡ್ಯೂಸರ್ ಬಂದಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಲೈಕ್ ನಾನು 2 ಲೈನ್ಸ್ ಅಲ್ಲಿ ಮುಗಿಸ್ತೀನಿ. ನನ್ನ ಲಾಸ್ಟ್ ಮೂವಿ ಬಂದು ಆತ್ಮ ಅಂತ. ಅವ್ರು ರಿಲೀಸ್ ಮಾಡಿದ್ದು ಎಲೆಕ್ಷನ್ ಟೈಮ್ ಅಲ್ಲಿ. ನಾವು ತುಂಬಾ ಸಫರ್ ಮಾಡಿದ್ವಿ ಸರ್. ಎಲ್ಲ ಹೇಳ್ದಂಗೆ OTT ಮೇನ್ ಆಗಿ ಏನಂದ್ರೆ OTT ಪ್ಲಾಟ್ಫಾರ್ಮ್ ಬಂದಾಗಿಂದ ಯಾರು ಥಿಯೇಟರ್ಸ್ಗೆ ಹೋಗಲ್ಲ, ಎಲ್ಲ ಕಂಫರ್ಟ್ ಝೋನ್ ಅಲ್ಲೇ ನೋಡಕ್ ಇಷ್ಟಪಡ್ತಾರೆ. AC ಲೈಕ್ ಮನೇಲಿ ಕುತ್ಕೊಂಡು ನಾವು ಕಂಫರ್ಟ್ ಹೇಗಿರುತ್ತೆ ಅಲ್ಲಿ ನೋಡಕ್ ಇಷ್ಟಪಡ್ತಾರೆ ಸರ್. ನಾವು ತುಂಬಾ ಸಫರ್ ಮಾಡಿದೀವಿ. ಆತ್ಮ ಮೂವಿ ರಿಲೀಸ್ ಮಾಡಿದಾದ್ಮೇಲೆ ಟಿಕೆಟ್ಸ್ ಫ್ರೀಯಾಗಿ ಕೊಡ್ತೀನಿ ಅಂದ್ರೆ ಬಂದ್ ನೋಡೋರಿಲ್ಲ. ಖಂಡಿತ ನಾವು ಕೂಡ ಈ ಟೈಮಲ್ಲಿ ರಿಲೀಸ್ ಟೈಮಲ್ಲಿ ಮಾಡೋದಲ್ಲ, ಫ್ರೀ ಟೈಮಲ್ಲಿ ಮಾಡ್ತೀವಿ. ಇದು ಖಂಡಿತ ಓಡುತ್ತೆ. ಇದ್ರ ಬಗ್ಗೆ ಸ್ವಾಮಿ ಸರ್ ಬಗ್ಗೆ ಹೇಳ್ಬಿಡಿ. ಡೈರೆಕ್ಷನ್ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಯಾವ ತರ ಅದ್ರ ಬಗ್ಗೆ? ತುಂಬಾ ಫನ್ನಿ ಆಗಿತ್ತು. ಫನ್ನಿ ಮತ್ತೆ ಜಾಲಿ ಆಗಿ ಮೂವಿ ಮಾಡಿದ ತರನೇ ಗೊತ್ತಾಗಿಲ್ಲ. ಊಟ ಕೊಡ್ತಿದ್ರ? ಕೊಡ್ತಿದ್ರು. ಬೆಳ್ಳುಳ್ಳಿ ಕಬಾಬ್ ಆಗಿ ಬಂದಿರಲಿಲ್ಲ ಬಿಡಿ ಟ್ರಾಲ್ ಮಾಡಕ್ಕೆ. ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಈ ಟೀಮ್ ಜೊತೆ ವರ್ಕ್ ಮಾಡಿ. ಮತ್ತೆ ಫ್ಯೂಚರ್ ಅಲ್ಲಿ ಇನ್ನೂ ವರ್ಕ್ ಮಾಡ್ಬೇಕಂತ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್.
ಶೂಟಿಂಗ್ ಬಗ್ಗೆ. ಎಲ್ರಿಗೂ ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಮೀರಶ್ರೀ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 3 years ಆಯ್ತು. ನಾನು 3 years ಯಾವುದೇ ಸಿನಿಮಾ ಮಾಡಿದ್ರು ನಾನು ತುಂಬಾ ಸೆಲೆಕ್ಟೆಡ್ ಅಂಡ್ ಸ್ಟೋರಿನೂ ತುಂಬಾ ಡೀಪಾಗಿ ಸೆಲೆಕ್ಟ್ ಮಾಡ್ತಿದ್ದೆ ಅಂಡ್ ಡೈರೆಕ್ಟರ್ಸ್ನು ಸೆಲೆಕ್ಟ್ ಮಾಡ್ತಾ ಇದ್ದೆ. ಅದರಲ್ಲಿ ನನಗೂ ಸಿನಿಮಾ ಇಂಡಸ್ಟ್ರಿಲಿರೋ ಡೈರೆಕ್ಟರ್ ಅಲ್ಲಿ ದಿ ಬೆಸ್ಟ್ ಡೈರೆಕ್ಟರ್ ಅಂತ ಅನ್ಸಿದ್ದು ಸ್ವಾಮಿ ಸರ್ ಕೂಡ. ಸೊ ಅವ್ರ ಸಿನಿಮಾ ಅಂತ ಬಂದ್ರೆ ನಾನು ಊಟ ಮಾಡ್ಲಿ ನಿದ್ದೆ ಮಾಡ್ಲಿ ಅವ್ರದ್ದು ಸಿನಿಮಾ ಡೇಟ್ಸ್ಗೆ ವೇಟ್ ಮಾಡ್ತಾ ಇರ್ತೀನಿ. ಸರ್ ಬೇರೆ ಯಾವ್ದೋ ಸಿನಿಮಾ ಮಾಡ್ತಿದ್ರು, ನನ್ಗೊಂದ್ ಚಾನ್ಸ್ ಕೊಡ್ಲಿಲ್ಲ, ಅದ್ರಲ್ಲಿ ನನ್ಗೊಂದ್ ಕ್ಯಾರೆಕ್ಟರ್ ಕೊಡ್ಲಿಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಸೊ ಹೆಂಗೋ ಸರ್ ನನ್ಗೆ ಆಕ್ಚುಲಿ ನಾನು ವೆಯ್ಟ್ ಲಾಸ್ ಜರ್ನಿಲಿದ್ದೆ. ಸೊ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಸರ್, ನನ್ ಬೇಡ ದಪ್ಪ ಆಗ್ಬಿಟ್ಟಿದ್ದೀನಿ, ಪರವಾಗಿಲ್ಲ ಬನ್ನಿ ಮೇಡಮ್ ನಿಮ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಸೊ ನನಗೆ ನಿಮ್ ಆಕ್ಟಿಂಗ್ ಬೇಕು ಅಂತ ಹೇಳಿ ಕರೆದಿ ಚಾನ್ಸ್ ಕೊಟ್ಟಿದ್ದು. ಸೊ ಡೈರೆಕ್ಟರ್ ಸರ್ಗೆ ಅಂಡ್ ಪ್ರೊಡ್ಯೂಸರ್ ಮೋಹನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೆಸ್ಟ್ ಆಪರ್ಚುನಿಟಿ. ಅಂಡ್ ಇಲ್ಲಿರೋ ನನ್ನ ಕೋ ಆಕ್ಟರ್ಸ್ ಎಲ್ರಿಗೂ ಆಲ್ ದ ಬೆಸ್ಟ್ ದಮ್ ಫ್ಯೂಚರ್, ಬ್ರೈಟ್ ಫ್ಯೂಚರ್. ಸೊ ಎಲ್ಲರೂ ಸಿನಿಮಾ ಇಂಡಸ್ಟ್ರಿಗೆ ಬಂದು ತುಂಬಾ ಡೆಡಿಕೇಟೆಡ್ ಆಗಿ ಏನೋ ಬೆಳಿಬೇಕು, ನಾವು ಚೆನ್ನಾಗಾಗ್ಬೇಕು, ತುಂಬಾ ದೊಡ್ಡ ಸ್ಟಾರ್ ಆಗ್ಬೇಕು ಅನ್ಕೊಂಡಿದ್ದಾರೆ. ಸೊ ಅವರೆಲ್ಲ ಬ್ರೈಟ್ ಫ್ಯೂಚರ್ಗೂ ನನ್ನ ಕಡೆಯಿಂದ ಇಂಥ ಒಂದು ಬ್ಯೂಟಿಫುಲ್ ಸ್ಟೇಜ್ ಮೇಲೆ ಆಲ್ ದ ಬೆಸ್ಟ್. ಓಕೆ ಮೇಡಮ್, ಅದು ಇವ್ರು ಕೇಳ್ತಾ ಇದ್ರು, ಮಾಧ್ಯಮದವ್ರು ಕೇಳ್ತಾ ಇದ್ರು, ಅಲ್ಲಿ ಒಂದು ಫೇಸ್ ಸ್ವಲ್ಪ ನಿಮ್ದೇ ಇದೆ ಲಿಪ್ಲಾಕ್ ಟೈಪ್ ಅಲ್ಲಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಇವ್ರದ್ದು ಬೋಲ್ಡ್ ಆಗಿ ಆಕ್ಟಿಂಗ್ ಮಾಡಿದ್ರು. ಇಲ್ಲ ಆಕ್ಚುಲಿ ನಂಗೆ ಅದು ರಿಯಲ್ ಆಗಿ ಮಾಡಕ್ ಬರಲ್ಲ, ಆಕ್ಟಿಂಗ್ ಅಲ್ಲಿ ಸ್ವಾಮಿ ಸರ್ ಹೇಳ್ಕೊಟ್ರು ಅದಕ್ಕೆ ಮಾಡಿದ್ದು. ಇಲ್ಲ ಡೈರೆಕ್ಟರ್ ಅಂದ್ಮೇಲೆ ಅವ್ರದೇ ಅಲ್ಲ ಸೂತ್ರ ಕೈಯಲ್ಲಿ, ಅವ್ರ ಆಡ್ದಂಗೆ ನಾವ್ ಆಡ್ಬೇಕು ಸೆಟ್ ಅಲ್ಲಿ. ಸೊ ಅವರು ಹೇಳ್ಕೊಟ್ಟಿದ್ರು ನನ್ಗೆ. ನರ್ವಸ್ ಆಗಿದ್ರು, ಆಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯ್ತಾ ಹೀಗೆ? ಇಲ್ಲ ನನ್ಗೆ ಮಾನಿಟರ್ ಒನ್ ಟೇಕ್ ಸಿಂಗಲ್ ಟೇಕ್ ಮೂರು ಮಾನಿಟರ್ ಒನ್ ಟೇಕ್. ಮಾತಾಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥವ್ರು ಬೆಳಿಬೇಕು. ಯಾವುದೇ ಆಕ್ಟಿಂಗ್ ಆದ್ರೂ ಕೂಡ ನಾನು ಲಿಪ್ ಲಾಕ್ ಆಗಿರ್ಬೋದು, ಬೇರೆ ಒಂದು ಯಾವ್ದು ಬೋಲ್ಡ್ ಆಗಿ ಮಾಡ್ತೀನಿ ಅದ್ರ ಬಗ್ಗೆ ಹೇಳ್ಬೇಕು. ಮತ್ತೆ ನಮ್ ಸವರ್ ಸೀರಿಯಲ್ ಕೂಡ ನಮ್ಮ ಪ್ರೀತಿಯವರು ಇದ್ದಾರೆ, ಅದ್ರ ಬಗ್ಗೆ ಹೇಳ್ಬೇಕಾಗುತ್ತೆ. ನಾನು 2 ಲೈನ್ ಅಂದ್ರೆ 2 ವರ್ಡ್ಸ್ ಅಲ್ಲಿ ಹೇಳ್ತೀನಿ. ಏನಂದ್ರೆ ಪ್ರಮೋದ್ ಸರ್, ಮಾತಾಡಿ ನಿಮ್ ಡೈರೆಕ್ಟರ್. ನನ್ ಕನ್ನಡ ಸ್ವಲ್ಪ ಬ್ಯಾಡ್ ಇರ್ಬೋದು, ಬಟ್ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಏನಂದ್ರೆ ನನ್ ಫ್ರೆಂಡ್ ಹೇಳ್ತಿದ್ಲು ನಿನ್ನೆ ರಾತ್ರಿ ಇನ್ಸಿಡೆಂಟ್ ನಾನು ಹೇಳ್ತೀನಿ. ಓಕೆ ಸಾರಿ, ಮ್ಯಾಚ್ ನೋಡ್ತಿದ್ವಿ, IPL ಮ್ಯಾಚ್ ಮುಗೀತು, ಸಾಂಗ್ ನೋಡ್ತಾ ಇದ್ವಿ. ಒಂದೇ ವರ್ಡ್ ಅಲ್ಲಿ ಹೇಳ್ದು ಮೂವಿ ಆಕ್ಟರ್ಸ್ ಏನೇ ಇದ್ರು ಒಂದ್ ಚಾನ್ಸ್ ಕೊಡ್ತೀನಿ ಅಂದ್ರೆ ಎಲ್ಲದಕ್ಕೂ ರೆಡಿ ಅಂತ ಹೇಳಿದ್ರು. ಅಷ್ಟು ಕೇವಲವಾಗಿ ಕೀಳಾಗಿ ನೋಡ್ಬಾರ್ದು, ಅವ್ರಿಗೆ ಅಷ್ಟು ಗಟ್ಸ್ ಇಲ್ಲ. ಶವಸೀನ್ ಮಾಡ್ತೀನಿ, ಗ್ಲಾಮ್ ಆಗಿ ಮಾಡ್ತೀನಿ ಅಂದ್ರೆ ನೀನ್ ಬಂದ್ ಮಾಡಕ್ ಆಗಲ್ಲ. ಗಟ್ಸ್ ಇಲ್ದೇನೆ ಏನು ಹೇಳ್ಬಾರ್ದು ಅಲ್ವಾ? ಗ್ಲಾಮ್ ಮಾಡ್ತೀನಿ, ದೇವ್ರ ಪಾತ್ರ ಮಾಡ್ತೀನಿ ಅಂದ ತಕ್ಷಣ ಅವ್ರೇನು ಒಳ್ಳೆಯವರು ಕೆಟ್ಟವ್ರು ಅಂತ ಜಡ್ಜ್ ಮಾಡ್ಬಾರ್ದು ಯಾರನ್ನು. ಮಾಡುವಾಗ ನಿಮ್ಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ, ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ಚಲನಚಿತ್ರ ಅಭಿಮಾನಿಗಳಿಗೂ ಸತೀಶ್ ಗೌಡ ಮಾಡುವ ನಮಸ್ಕಾರಗಳು. ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಆ ಪಾತ್ರದ ಬಗ್ಗೆ ನನಗೆ ಹೆಮ್ಮೆ ಇದೆ. ಆಮೇಲೆ ನಮ್ಮ PVR ಸ್ವಾಮಿ ಅವ್ರ ಜೊತೆ ನಾನು ಇದು ಸೇರಿ ಒಂದು 8-10 ಸಿನಿಮಾ ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದೀನಿ. ಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಒಳ್ಳೆ ಛಾಯಾಗ್ರಾಹಕರು, ಒಳ್ಳೆ ನಿರ್ದೇಶಕರು, ಒಳ್ಳೆ ಸ್ನೇಹಿತ ಮಾತ್ರ. ತುಂಬಾ ಯಾರನ್ನ ಯಾವ ತರ ಬಳಸ್ಕೋಬೇಕು, ಅವ್ರಿಗೆ ಯಾವ ತರ ಅವಕಾಶ ಕೊಡ್ಬೇಕು ಅನ್ನೋದೆಲ್ಲ. ಆಮೇಲೆ ನಾಗೇಶ್ ಅವರು, ಪ್ರಸನ್ನ ಅವರು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಪಾತ್ರಗಳು ಮಾಡಿದ್ದಾರೆ. ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ನಮ್ಮ ಮೋಹನ್ ಸರ್ ಅವರು ನನಗೆ ಈ ತರ ಫ್ರೆಂಡ್ ಆಗಿದ್ರಷ್ಟೇ. ಈ ಸಿನಿಮಾದಲ್ಲಿ ನಾವು ಜೊತೆಲಿ ವರ್ಕ್ ಮಾಡಿದೀವಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಕನ್ನಡ ಚಿತ್ರರಂಗದ ಪ್ರೇಕ್ಷಕರು, ಕಲಾಭಿಮಾನಿಗಳು ಚಿತ್ರರಂಗದ ಚಲನಚಿತ್ರನ ಸಿನಿಮಾ ಥಿಯೇಟರ್ ಅಲ್ಲೇ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನಾನು ಸಾಯಿ ರಮೇಶ್ ಅಂತ, ಡ್ಯಾನ್ಸ್ ಕೊರಿಯೋಗ್ರಾಫರು. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಮೋಹನ್ ಸರ್ಗೆ ಹಾಗೆ ಸ್ವಾಮಿ ಸರ್ಗೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ನಂದು ಸ್ವಾಮಿ ಸರ್ದು ಒಂದು ಸಂಬಂಧ ಒಂದು 17 ವರ್ಷಗಳಿಂದ ಇದೆ. ಫಸ್ಟ್ ನಾವು ಸೀರಿಯಲ್ ಸಾಂಗ್ ಮಾಡಿದ್ರಿಂದ ಸ್ಟಾರ್ಟ್ ಆಯ್ತು, ಅರುಣರಾಗ ಅಂತ. ಅರುಣರಾಗದಲ್ಲಿ ಲೀಡ್ ಮಾಡಿದವರು ಆಶಿಕಾ ರಂಗನಾಥ್ಗೆ ಮೊದಲನೇ ಕ್ಯಾಮ್ರಾ ಸೆರೆ ಹಿಡಿದಿದ್ದು ನಮ್ಮ ಸ್ವಾಮಿ ಸರ್. ಅವಾಗ ಅವಳು ಆಶಿಕಾ ರಂಗನಾಥ್ ನಮ್ಮ ಹತ್ರ ಸ್ಟೂಡೆಂಟ್ ಆಗಿದ್ಲು ನನ್ನ ಹತ್ರ.
ನಾವೆಲ್ಲ ಶೋಸ್ ಮಾಡ್ತಾ ಇದ್ವಿ. ಅವಾಗೆಲ್ಲ ಆರ್ಕೆಸ್ಟ್ರಾ ಜಾಸ್ತಿ ಇತ್ತು, ಈಗಂತರ ಶೋಸ್ ಇರಲಿಲ್ಲ. ಆಗ ನಮ್ಗೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟ ಸ್ವಾಮಿ ಸರ್ಗೆ ಧನ್ಯವಾದ ಹೇಳ್ತೀನಿ. ಅದೇ ಜಾಸ್ತಿ ನಾನು ಇವತ್ತು ತುಂಬಾ ಖುಷಿ ಪಡೋದೇನಂದ್ರೆ, ಹೆಮ್ಮೆ ಪಡುವಂತ ವಿಷಯ ಏನಂದ್ರೆ ನಮ್ಮ ಮೋಹನ್ ಸರ್ ಬಗ್ಗೆ. ನಿಜವಾಗ್ಲೂ ಅವ್ರ ಚಿತ್ರನ ಬೆಳೆಸಿ ಹರಿಸಿ ಅಂತ ಕೇಳ್ಕೊತಾರೆ ಆಲ್ಮೋಸ್ಟ್ ಎಲ್ಲ ಪ್ರೊಡ್ಯೂಸರ್ಸ್. ಇವ್ರು ನಮ್ಮನ್ನ ಬೆಳೆಸಿ ಹೊಸಬ್ರನ್ನ ಬೆಳೆಸಿ ಅಂತ ಇದಾರೆ. ದಯವಿಟ್ಟು ಹ್ಯಾಟ್ಸ್ ಆಫ್ ಸರ್. ನಿಜವಾಗ್ಲು ನಮ್ಮಂತ ಹೊಸಬ್ರನ್ನ ಬೆಳೆಸಿ ದಯವಿಟ್ಟು ಎಲ್ಲರೂ ಅವ್ರ ಬಗ್ಗೆ ಪಬ್ಲಿಸಿಟಿ ಮಾಡಿ ಅಂತ ಇದಾರೆ. ಅದು ಒಂದು ಹೆಮ್ಮೆ ವಿಷಯ. ಯಾವ ಪ್ರೊಡ್ಯೂಸರ್ ಹಂಗೆ ಹೇಳಲ್ಲ, ಬಟ್ ಇವ್ರು ಹೇಳಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್. ಹಾಗೆ ನಂಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಒಂದು ನನ್ನ ಜೊತೆ ಅಂತ ವರ್ಕ್ ಮಾಡಿದೆ. ನಾನು ಆಲ್ರೆಡಿ ನಿಖಿತಾ ಸ್ವಾಮಿ ಜೊತೆ ಒಂದು ಸಾಂಗ್ ಅವಕಾಶ ಮಾಡ್ಕೊಟ್ಟ ಸ್ವಾಮಿ ಸರ್ಗೂ ಧನ್ಯವಾದ. ಅವ್ರ ಜೊತೆ ಒಂದು ಸಾಂಗ್ ಮಾಡಿದ್ದೀನಿ, ಫಸ್ಟ್ ನೈಟ್ ವಿತ್ ದೇವಾದಲ್ಲಿ. ನಾನೇ ಕೊರಿಯೋಗ್ರಫಿ ಮಾಡಿದ್ದೀನಿ, ಹಾಗೆ ಆಕ್ಟ್ ಕೂಡ ಮಾಡಿದ್ದೀನಿ. ಆಮೇಲೆ ಸ್ವಾಮಿ ಸರ್ ಹೇಳಿದ್ರೆ ನಾನು ಕ್ಯಾರೆಕ್ಟರ್ಗೆ ಯಾವ್ದನ್ನು ಅಂತ ಏನು ಕೇಳಲ್ಲ, ಅವರೇ ಫಿಕ್ಸ್ ಮಾಡ್ಬಿಡ್ತಾರೆ ನನಗೇನು ಕ್ಯಾರೆಕ್ಟರ್ ಕೊಡಬೇಕು ಅಂತ. ಇದು 2ನೇ ಸಿನಿಮಾ ನಿಮ್ ಜೊತೆ. ಹೀಗೆ ನಮ್ಮ ಜರ್ನಿ ಮುಂದುವರಲಿ ಅಂತ ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಸಿನಿಮಾ ಫಸ್ಟ್ನೇ ದೇವದಲ್ಲಿ ಒಂದು ಚಿಕ್ಕ ರೋಲ್ ಕೊಟ್ಟಿರೋ ಸ್ವಾಮಿ ಸರ್. ಅವ್ರಿಗೆ ಸ್ವಾಮಿ ಸರ್ಗೆ ತುಂಬಾ ಥ್ಯಾಂಕ್ಸ್. ಮತ್ತೆ ಮೋಹನ್ ಸರ್ ಈ ಚಿತ್ರದಲ್ಲಿ ನಮಗೆ ತುಂಬಾ ಅವಕಾಶ ಮಾಡಿಕೊಟ್ರು. ಇದರಲ್ಲಿ ದೊಡ್ಡ ರೋಲೇ ಕೊಟ್ಟಿದ್ದಾರೆ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಲವರ್ ಬಾಯ್. ಒಂದು ಲವರ್ ಬಾಯ್ ಅಂತಂದ್ರೆ ಯಾವ ರೀತಿ ಲವರ್ ಆಕ್ಟಿಂಗ್ ಇರುತ್ತೆ ಅದೆಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತೆ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಸಿನಿಮಾಕ್ಕೆ ಏನೇನ್ ಬೇಕು, ಒಂದು ಗ್ಲಾಮರ್ ಆಗ್ಲಿ, ಒಂದು ಕತೆಗೆ 14ರಿಂದ 65 ವರ್ಷದವರೆಗೂ ಜನ ನೋಡ್ಬೋದು. ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ. ಫ್ಯಾಮಿಲಿ ಕುತ್ಕೊಂಡು ಸಿನಿಮಾ ನೋಡ್ಬೋದು. ಎಲ್ಲ ಹೇಳ್ದಂಗೆ ಜಸ್ಟ್ ಉಪ್ಪಿನಕಾಯಿ ಅಷ್ಟೇನೆ, ಬಟ್ ಟೀಸರ್ ಅಲ್ಲಿ ತೋರಿಸಿದ್ದಾರೆ. ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸ್ವಾಮಿ ಸರ್ಗೆ ತುಂಬಾ ಧನ್ಯವಾದಗಳು, ನನಗೆ ತುಂಬಾ ಅವಕಾಶ ಮಾಡಿಕೊಟ್ರು. ಆಕ್ಚುಲಿ ಎಲ್ಲ ಉಪ್ಪಿನಕಾಯಿ ಅಂತಿದ್ದಾರೆ, ಮೂವಿಯಲ್ಲಿ ಉಪ್ಪಿನಕಾಯಲ್ಲೇ ಹೈಲೈಟ್. ಅಲ್ಲ ಆಕ್ಚುಲಿ ಸಿನಿಮಾದಲ್ಲಿ ಉಪ್ಪಿನಕಾಯಿ ಹೈಲೈಟ್. ಅದೇ ಯಾರಿಗೂ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಸ್ನೇಹಿತರು ನಿರ್ಮಾಪಕರು ಮೋಹನ್ ಕುಮಾರ್ ಸರ್ ಅಂಡ್ PVR ಸ್ವಾಮಿ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ, ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಈ ವೇದಿಕೆ ಕೊಟ್ಟಿದ್ದಕ್ಕೆ. ನಿರ್ಮಾಪಕ ಸರ್ಗೆ ನಾನು ಈ ಕಲಿಯುಗದ ನಿರ್ಮಾಪಕ ದೇವರು ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ಅವರು ಇದು 3ನೇ ಸಿನಿಮಾ. ಫಸ್ಟ್ ಸಿನಿಮಾ ರಾಜಲಕ್ಷ್ಮಿ ಶವ ಸಂಸ್ಕಾರ, ಇದು 3ನೇ ಸಿನಿಮಾ ಎಸ್ ಸೈಲೆನ್ಸ್ ಅಂತ. ಪ್ರತಿಯೊಬ್ಬ ಹೊಸಬರಿಗೆ ಸಿನಿಮಾ ಕೊಡ್ತಾ ಇದ್ದಾರೆ. ಹಾಗೆ ಯಾವುದೇ ರೀತಿ ಒಬ್ಬ ಕಲಾವಿದರಿಂದ ಇತ್ತೀಚೆಗೆ ನೀವು ನೋಡಿರ್ಬೋದು, ಕಲಾವಿದರಿಂದ ಹಣನ ತೆಗೆದುಕೊಂಡು ಸಿನಿಮಾ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಎಷ್ಟೋ ಕೇಸ್ಗಳಾಗಿರೋದು ನಾವು ನೋಡಿದೀವಿ. ಹಾಗೆ ನಾನು ಸಹ ಎಷ್ಟೋ ಕಳ್ಕೊಂಡಿದ್ದೀನಿ. ಬಟ್ ಸರ್ ಹೇಗೆ ಅಂದ್ರೆ ಯಾರಿಂದನೂ ಒಂದು ಪೈಸನು ಅಪೇಕ್ಷೆ ಪಡ್ದಾನೆ ಅವ್ರಿಗೆ ಅವಕಾಶ ಕೊಟ್ಟು ಉತ್ತಮ ಸಿನಿಮಾ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಹೀಗೆ ಸಿನಿಮಾ ಮಾಡ್ತಾ ಇರಿ. ಹಾಗೆ ಎಲ್ಲ ಬಂಧು ಮಿತ್ರರಿಗೆ ಮತ್ತೆ ನಮ್ಮ ಸ್ನೇಹಿತರಿಗೆಲ್ಲ ಕೇಳ್ಕೊಳ್ತೇನೆ ಅಂದ್ರೆ ಸಿನಿಮಾ ನೋಡಿ ಗೆಲ್ಸಿ. ಈ ಸಿನಿಮಾದ ಕಂಟೆಂಟ್ ಅಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಏನ್ ಬರುತ್ತೆ, ಹಾಗೆ ಆ ಮನುಷ್ಯನಿಗೆ ಪಾಠನ ಈ ಸಿನಿಮಾದಲ್ಲಿ ಕಲಿಬಹುದು. ಆ ತರ ಕಂಟೆಂಟ್ ಇದರಲ್ಲಿ ಇದೆ. ಥ್ಯಾಂಕ್ ಯು. ಎಲ್ಲ ಮೀಡಿಯಾದವ್ರ ಸಪೋರ್ಟ್ ಹೀಗೆ ಇರ್ಲಿ. ಸೊ ನೀವು ಇಲ್ದೇನೆ ನಮ್ಮ ಕಲಾವಿದರು ಬೆಳೆಯಕ್ ಸಾಧ್ಯ ಇಲ್ಲ, ಸೊ ಸಿನಿಮಾ ಗೆಲ್ಲಕ್ ಸಾಧ್ಯ ಇಲ್ಲ. ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನೀಗ ಪ್ರೆಸೆಂಟ್ ಆಗಿ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಧಾರಾವಾಹಿಲಿ ಯಲ್ಲಮ್ಮ ಪಾತ್ರ ಮಾಡ್ತಾ ಇದ್ದೀನಿ. ಮೊದಲು ಡ್ರಾಮಾ ಜೂನಿಯರ್ ಸೀಸನ್ 4 ಮಾಡ್ತಾ ಇದ್ದೆ. ನನ್ನ ಹೆಸರು ಭೈರವಿ. ಮೊದಲನೇದಾಗಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಂಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ಮೋಹನ್ ಸರ್ ಬಗ್ಗೆ ಅಂದ್ರೆ ನಾನು ಅವ್ರ ಸೆಕೆಂಡ್ ಪ್ರೊಡ್ಯೂಸ್ ಮಾಡಿದ ಮೂವಿಲಿ ಮಾಡಿದ್ದೆ. ತುಂಬಾ ಖುಷಿ ಆಯ್ತು. ಒಳ್ಳೆ ಪ್ರೊಡ್ಯೂಸರ್, ಹಾಗೆ ಹೊಸ ಕಲಾವಿದರಿಗೆ ತುಂಬಾ ಒಳ್ಳೆ ಅವಕಾಶನ ರೂಪಿಸ್ಕೊಡ್ತಾ ಇದ್ದಾರೆ. ನಿಮ್ಮಿಂದ ಇನ್ನೂ ಹೊಸ ಕಲಾವಿದ್ರು ತೆರೆ ಮೇಲೆ ಬರ್ಲಿ, ಅವ್ರಿಗೂ ಒಂದ್ ಒಳ್ಳೆ ಫೇಮ್ ಆಗ್ಲಿ ಅಂತ ಕೇಳ್ಕೊತೀನಿ. ಚೆನ್ನಾಗಿ ಒಂದು ಯಾವ್ದೋ ಒಂದು ಡೈಲಾಗು, ನಿಮ್ಗೆ ಯಾವ್ದು ಇಷ್ಟ ಆದ ಒಂದು ಆಕ್ಟಿಂಗು ಒಂದೇ ಹೇಳ್ಬಿಡು. ಒಂದೇ ಒಂದು 10 ಸೆಕೆಂಡ್ಸ್ ಆಗಿ. ತುಂಬಾ ಮಾಡಿದ್ದಾರೆ ಲಿಸ್ಟು. ಹೇಳಿ ಯಾವ್ದಾರೆ ಹೇಳಿ. ನಾನು ನನ್ನ ಸೀರಿಯಲ್ ಹೇಳ್ತೀನಿ. ಈಗ ಪ್ರೆಸೆಂಟ್ ಬರ್ತಾ ಇದೆ. ಸುಳ್ಳು ರಾಜ್ಕುಮಾರಿ. ನಿಜವಾದ ರಾಜ್ಕುಮಾರಿ ಹೇಗಿರ್ತಾಳೆ ಗೊತ್ತಾ? ಚಿನ್ನದ ಅರಮನೆಯಲ್ಲಿ ಚಿನ್ನದ ಕಂಬಗಳ ಮಧ್ಯೆ ಚಿನ್ನದಂತ ರಾಜರ ಪಕ್ಕದಲ್ಲಿ ಚಿನ್ನದ ಪೀಠದ ಮೇಲೆ ಚಿನ್ನದ ತರ ಹೊಳೆಯೋ ರಂಗಾದವಣಿ ಹಾಕೊಂಡು ಚಿನ್ನದ ತರ ಹೊಳಿತಾ ಕೂತಿರ್ತಾಳೆ ನಮ್ ಚಿನ್ನದ ರಾಜ್ಕುಮಾರಿ. ಥ್ಯಾಂಕ್ ಯು. ಬಿಸಿಬೇಳೆ ಬಾತ್ ಮಾಡಿದ್ರೆ ಸಾಕು.